ಬೆಂಗಳೂರಿನಲ್ಲಿ ವೆನಿಲಾ ಕೇಸ್ ಈಗ ಮತ್ತಷ್ಟು ಚುರುಕುಗೊಂಡಿದ್ದು ತನಿಖೆಯ ಆಳಕ್ಕಿಳಿದಿದ್ದಾರೆ ಪೊಲೀಸರು. ವೆನಿಲಾ ಕೊಲೆ ಕೇಸ್ ಬಟಾ ಬಯಲಾಗಿದೆ. ಇನ್ಸ್ಪೆಕ್ಟರ್ ರಂಗಸ್ವಾಮಿಯ ಕಳ್ಳಾಟ. ಈಗಾಗಲೇ ಸಸ್ಪೆನ್ಷನ್ ನಲ್ಲಿದ್ದಾರೆ ರಂಗಸ್ವಾಮಿ. ಕೇಸ್ ಹಳ್ಳ ಹಿಡಿಸೋದಕ್ಕೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಮುಂದಾಗಿದ್ರು ಅನ್ನುವಂತಹ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಟಿವಿ9 ನಲ್ಲಿ ಇನ್ಸೈಡ್ ಇನ್ಸ್ಪೆಕ್ಟರ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರಿಸ್ತಿದೆ. ರಿಯಲ್ ಎಸ್ಟೇಟ್ ಕಾರಣಕ್ಕೆ ಕಳ್ಳಾಟಕ್ಕೆ ರಂಗಸ್ವಾಮಿ ಮುಂದಾಗಿದ್ರು ಅನ್ನುವಂತಹ ವಿಚಾರ ಕೂಡ ಹೊರಬರ್ತಾ ಇದೆ. ರಿಯಲ್ ಎಸ್ಟೇಟ್ ಕಂಪನಿನ ಹೊಂದಿರುವಂತಹ ಆರೋಪಿ ಕುಟುಂಬ ಮೋಹನ್ ಜೊತೆಗೆ ಅನೇಕ ವರ್ಷಗಳಿಂದ ರಂಗಸ್ವಾಮಿ ದೋಸ್ತಿಯನ್ನ ಹೊಂದಿದ್ರು. ಈ ಹಿಂದೆ ಕೆಲಸ ಮಾಡಿದಂತಹ ಜಾಗದಿಂದಲೂ ಇಬ್ಬರೂ ಕೂಡ ಕುಚುಕುಗಳಾಗಿದ್ರು. ಹಾಗಾಗಿಯೇ ಈತನ ವಿರುದ್ಧ ಕೇಸ್ ಬಂದರೂ ಕೂಡ ರಂಗಸ್ವಾಮಿ ಈ ಕೇಸನ್ನ ದಾಖಲು ಮಾಡಿಕೊಂಡಿರೋದಿಲ್ಲ, ಜೊತೆಗೆ ನಿರ್ಲಕ್ಷ್ಯವನ್ನ ತೋರಿರ್ತಾರೆ ಅನ್ನೋದು ಈಗ ಎದ್ದು ಕಾಡ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ 3 ಟೀಮ್ಗಳಾಗಿ ತನಿಖೆಯ ಆಳಕ್ಕಿಳಿದಿದ್ದು ಹಲವು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಈ ರಂಗಸ್ವಾಮಿಯ ಕಳ್ಳಾಟ ಈ ಕೇಸ್ನಲ್ಲಿ ಯಾವ ರೀತಿ ಇತ್ತು, ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದು ಕೂಡ ಬಟಾ ಬಯಲಾಗ್ತಾ ಇದೆ. ಇನ್ನು ಮೋಹನ್ ಜೊತೆ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಪಿಐ ಭಾಗಿಯಾದ್ರ. ಆ ಋಣಕ್ಕಾಗಿ ಕೊಲೆಗಾರ ಮೋಹನ್ ಬೆನ್ನಿಗೆ ಪಿಐ ನಿಂತ್ರ. ಮೋಹನ್ಗಾಗಿಯೇ ಕೊಲೆ ಕೇಸನ್ನು ದಾಖಲಿಸ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕದ್ರ. ಮೃತ ಬಾಲಕಿಯ ತಂದೆ ಭೇಟಿ ಮಾಡಿರ್ಲಿಲ್ವಂತೆ ಇನ್ಸ್ಪೆಕ್ಟರ್. ಕಾಟಾಚಾರಕ್ಕೆ ಯುಡಿಆರ್ ದಾಖಲಿಸಿ ಸುಮ್ಮನಾಗ್ಬಿಟ್ಟಿದ್ರು ಈ ರಂಗಸ್ವಾಮಿ. ಒಂದೊಂದಲ್ಲ ಈ ರಂಗಸ್ವಾಮಿ ಕಳ್ಳಾಟ. ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರು ಕೂಡ ಪಿಐ ಸುಮ್ಮನಿದ್ರು. ಸಾವಿನ ಬಗ್ಗೆ ಮಾಹಿತಿಯನ್ನೇ ಪಡೆಯದೆ ಅಸಡ್ಡೆ ತೋರಿದ್ರು. ಸದ್ಯ ಈಗ ಇನ್ಸ್ಪೆಕ್ಟರ್ ವಿರುದ್ಧ ಕೂಡ ತನಿಖೆಯನ್ನು ಶುರು ಮಾಡಿರುವಂಥದ್ದು ಇಲಾಖೆ. ಇಲ್ಲಿ ಅವರಿಗೊಂದಿಷ್ಟು ಲಾಭ ಆಗಿತ್ತು. ಅಂದ್ರೆ ಮೋಹನ್ ಜೊತೆ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಭಾಗಿಯಾಗಿದ್ರ ಅನ್ನುವಂತಹ ಅನುಮಾನ. ಆ ಋಣಕ್ಕಾಗಿಯೇ ಕೊಲೆಗಾರ ಮೋಹನ್ ಬೆನ್ನಿಗೆ ನಿಂತ್ರ. ಯಾವುದೇ ಕೇಸನ್ನು ದಾಖಲಿಸ್ಕೊಳ್ಳಿಲ್ವಾ, ಕೊಲೆ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ ಆರಂಭದಲ್ಲಿ ಹಿಂದೇಟ್ ಹಾಕಿದ್ರ, ಬರೀ ಯುಡಿಆರ್ ಮಾಡಿಕೊಂಡು ಕಾಟಾಚಾರಕ್ಕೊಂದು ಯುಡಿಆರ್ ದಾಖಲಿಸ್ಕೊಂಡು ಸುಮ್ಮನಾಗ್ಬಿಟ್ರ. ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ರು ಕೂಡ ಸುಮ್ಮನಿದ್ರು. ಇತ್ತ ಬಾಣಸ್ವಾಡಿ ಎಸಿಪಿ ನೇತೃತ್ವದಲ್ಲಿ ತನಿಖೆ ಚುರುಕಾಗಿದ್ದು ಬಾಲಕಿ ಕೊಲೆ ಕೇಸ್ ತನಿಖೆಗೆ ಬರೋಬ್ಬರಿ 8 ತಂಡಗಳ ರಚನೆ ಕೂಡ ಮಾಡಲಾಗಿದೆ. ನಾನಾ ಆಯಾಮಗಳಲ್ಲಿಯೂ ಕೂಡ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಅತ್ತ ಕೊಲೆಗಾರ ಮೋಹನ್ ಗಂಟೆಗೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಹೀಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಹೆಚ್ಚು ಒತ್ತು ಕೊಟ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ತಾನು ಕಾಲಿಂದ ಒದ್ದಿದ್ದರಿಂದಾಗಿ ಆಕೆಗೆ ಪೆಟ್ಟಾಗಿ ರಕ್ತಸ್ರಾವವಾಗಿ ನಂತರ ಬಾಯಿ ಮೂಗು ಮುಚ್ಚಿದ್ರಿಂದಾಗಿ ಇಲ್ಲಿ ಕೊಲೆ ಆಯಿತು ಅಂತ ಮೇಲ್ನೋಟಕ್ಕೆ ಆತ ಹೇಳಿಕೆಯನ್ನು ಪ್ರಾಥಮಿಕವಾಗಿ ಕೊಡ್ತಾನೆ. ನಂತರದಲ್ಲೀಗ ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಇನ್ನು ಪ್ರಿಯಾಂಕಳ ಪಾತ್ರವಾದರೂ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 8 ತಂಡಗಳ ರಚನೆ ಕೂಡ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಯಾವ ರೀತಿ ತನಿಖೆಯನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಈ ಕೇಸ್ನು ಕೂಡ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದು ಬಾಣಸ್ವಾಡಿಯ ಎಸಿಪಿ ನೇತೃತ್ವದಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು.